ನಾನು ಇವತ್ತು ನಿಮಗೆ ಒಂದು ಸ್ಕರ್ಟಿಂದ 3 ಲುಕ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ನಿಮ್ಮ ಶಾಪಿಂಗ್ ದುಡ್ಡನ್ನು ಉಳಿಸ್ಬೇಕಂದ್ರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ಒಂದೇ ಒಂದು ಸ್ಕರ್ಟಿಂದ 3 ಲುಕ್ನ ಕ್ರಿಯೇಟ್ ಮಾಡೋಣ ಇವತ್ತು. ಸೊ ನನ್ನ ಚಾನೆಲ್ ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇದು ದುಪ್ಪಟ್ಟ ಆಗಿರುತ್ತೆ. ಫಸ್ಟ್ ಇದು ಅರೌಂಡ್ 160 ಸಮಥಿಂಗ್ ಅಲ್ಲಿ ಬರ್ತಿದೆ. ಸೊ ದುಪ್ಪಟ್ಟ ತುಂಬ ಚೆನ್ನಾಗಿದೆ. ಇದ್ರ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಡಿಸೈನ್ ಎರಡು ಕಡೆ ಈ ಥರ ಸೇಮ್ ಡಿಸೈನ್ ಬಂದಿದೆ. ಸೊ ಇದು ದುಪ್ಪಟ್ಟ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ಲೌಸ್ ನೋಡೋಣ. ಬ್ಲೌಸ್ ಈ ಥರ ತರಿಸಿದ್ದೀನಿ ನಾನು. ಈ ಬ್ಲೌಸ್ ನಿಮಗೆ ಸ್ಟ್ರೆಚಬಲ್ ಬಂದಿದೆ. ಸೊ ನಾನು ಇದನ್ನ ಎಸ್ ಸೈಜ್ ಆರ್ಡರ್ ಮಾಡಿದ್ದೀನಿ. ಇದು ಬ್ಲೌಸ್ ಆಗಿರುತ್ತೆ. ಆ್ಯಂಡ್ ಇದ್ರ ಹ್ಯಾಂಡ್ ಡಿಸೈನ್ ಈ ಥರ ಇದೆ. ಹ್ಯಾಂಡಿಗೆ ನಿಮಗೆ 3-4 ಹ್ಯಾಂಡ್ಸ್ ಕೊಟ್ಟಿದ್ದಾರೆ. ಹ್ಯಾಂಡ್ಸ್ ಒಳಗಡೆ ಈ ಥರ ಡಿಸೈನ್ಸ್ ಬಂದಿದೆ. ಸ್ಟ್ರೆಚಬಲ್ ಆಗಿರೋದ್ರಿಂದ ಈಸಿಯಾಗಿ ನಿಮಗೆ ಫಿಟ್ ಆಗುತ್ತೆ. ಸೊ ನೋಡಿ ಎಷ್ಟು ಸ್ಟ್ರೆಚಬಲ್ ಆಗಿದೆ ಅಂತ. ಆ್ಯಂಡ್ ನಿಮಗೆ ನೆಕ್ ಮುಂದೆ ಈ ಥರ ಆ್ಯಂಡ್ ಹಿಂದೆ ಈ ಥರ ಸ್ವಲ್ಪ ಹಿಂದೆ ಡೀಪಾಗಿ ಕೊಟ್ಟಿದ್ದಾರೆ. ಸೊ ಇದು ಬ್ಲೌಸ್. ಆ್ಯಂಡ್ ಸ್ಕರ್ಟ್, ವಾವ್, ಸ್ಕರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸ್ಕರ್ಟಲ್ಲಿ ಈ ಥರ ಬೆಲ್ಟ್ ಬಂದಿದೆ. ಬೆಲ್ಟಲ್ಲಿ ಈ ಥರ ಅಡ್ಜಸ್ಟೇಬಲ್ ಆಗಿ 2 ಹುಕ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಜಿಪ್ ಕೂಡ ಇದೆ ಇದಕ್ಕೆ. ಈ ಸ್ಕರ್ಟ್ ನಿಮಗೆ ಅರೌಂಡ್ 400 ಸಮಥಿಂಗಲ್ಲೇ ಸಿಗ್ತಿದೆ. ಆ್ಯಂಡ್ ಈ ಸ್ಕರ್ಟ್ ಒಳಗಡೆ 12 ಮೀಟರ್ಸ್ ಆಫ್ ಫ್ಯಾಬ್ರಿಕ್ನ ಕೊಟ್ಟಿದ್ದಾರೆ. ನೀವೇನಾದರೂ ಬೊಟಿಕಲ್ಲಿ ಈ ಸ್ಕರ್ಟ್ನ ಸ್ಟಿಚ್ ಮಾಡಿಸಿದ್ರೆ ಅರೌಂಡ್ 1000 to 1500 ಹೇಳ್ತಾರೆ ಅವರು. ಈ ಥರ ಎಲ್ಲ ಬೆಲ್ಟ್ ಇಟ್ಟು ಹೊಲಿಯೋಕೆ. ಸೊ ನಿಮ್ಮ ಮೀಶೋಲ್ಲಿ ಇಷ್ಟು ಅಫೋರ್ಡೆಬಲ್ ಪ್ರೈಸಸ್ ಸಿಗ್ತಿದೆ. ಇದನ್ನ ನಾನು ಈ ಲುಕ್ ಹೇಗಿರುತ್ತೆ ಅಂತ ನಾನು ಈಗ ನಿಮ್ಗೆ ವೇರ್ ಮಾಡಿ ತೋರಿಸ್ತೀನಿ. ಸೊ ಬನ್ನಿ. ಸೊ ಈಗ ನಾವು ವೇರ್ ಮಾಡಿ ಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ. ಇಷ್ಟು ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಇಷ್ಟು ಚೆನ್ನಾಗಿರೋ ಡ್ರೆಸ್ ಸಿಗ್ತಿದೆ. ಆ್ಯಂಡ್ ಇದು ಬ್ಲೌಸ್ ಕೂಡ ತುಂಬಾ ಕಂಫರ್ಟೇಬಲ್ ಆಗಿದೆ. ಈ ಡ್ರೆಸ್ನ ನೀವು ಹೊರಗಡೆ ತೊಗೊಂಡ್ರೆ ಇದು ನಿಮಗೆ 2000 ಹೇಳ್ಬೋದು ಆರಾಮಾಗಿ. ಆ್ಯಂಡ್ ಬೊಟಿಕಲ್ ಸ್ಟಿಚ್ ಮಾಡಿಸಿದ್ರು ಕೂಡ ನೀವು ಫ್ಯಾಬ್ರಿಕ್ ಅಮೌಂಟು ಮತ್ತು ಸ್ಟಿಚ್ ಮಾಡೋ ಅಮೌಂಟು ಅಷ್ಟೇ ಆಗುತ್ತೆ. ಬಟ್ ಮೀಶೋಲ್ಲಿ ನಿಮಗೆ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಎಲ್ಲನೂ ಸಿಕ್ಕಿದೆ. ಆ್ಯಂಡ್ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ ಎಲ್ಲನೂ. ಸ್ಕರ್ಟ್, ಬ್ಲೌಸ್ ಆ್ಯಂಡ್ ದುಪ್ಪಟ್ಟ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದೆ. ಇದು ನೋಡಿ ಚೆನ್ನಾಗಿ ಕಾಣ್ತಿದೆ ಅಂತ. ನೀವೆಲ್ಲಾದರೂ ದೇವಸ್ಥಾನ ಫಂಕ್ಷನ್ ಏನಾದರೂ ಇದ್ದರೆ ಈ ಥರಕ್ಕೆ ಈ ಡ್ರೆಸ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. दुपट्टा वाली ಆ್ಯಂಡ್ ಈ ಡ್ರೆಸ್ನ ಇದು ಒನ್ ವೇ ಆದರೆ ಇನ್ನೊಂದು ವೇ ಇದೆ. ಇನ್ನೊಂದು ಮೆಥಡಲ್ಲಿ ಈ ಡ್ರೆಸ್ನ ನೀವು ಸ್ಟೈಲ್ ಮಾಡ್ಬೋದು. ಸೊ ಇವಾಗ ನಾನು ನಿಮ್ಗೆ ಇನ್ನೊಂದು ಮೆಥಡ್ನ ತೋರಿಸ್ತೀನಿ ನೋಡಿ. ಸೊ ಇದನ್ನ ನೀವು ಈ ಥರನೂ ವೇರ್ ಮಾಡ್ಬೋದು. ಇದೊಂದು ಸ್ಟೈಲು. दुपट्टा वाली ದುಪ್ಪಟ್ಟನು ಈ ಡ್ರೆಸ್ಸಿಗೆ ತುಂಬಾ ಹೈಲೈಟ್ ಆಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ಆ್ಯಂಡ್ ಈ ಬ್ಲೌಸ್ನ ತುಂಬಾ ಚೆನ್ನಾಗಿದೆ ನೋಡಿ. ಹ್ಯಾಂಡ್ಸ್ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ಈ ಥರನೂ ಈ ಡ್ರೆಸ್ನ ಕ್ಯಾರಿ ಮಾಡ್ಬೋದು ನೀವು. ಸೊ ಇನ್ನೊಂದು ವೇ ಇದೆ, ತೋರಿಸ್ತೀನಿ. ಸೊ ಈ ಥರನೂ ಸೊ ಈ ಥರ ನೀವು ಲಾಂಗ್ ಫ್ರಾಕ್ ಆಗಿನೂ ಈ ಡ್ರೆಸ್ನ ಹಾಕೋಬಹುದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟು ಗೇರಿದೆ ನೋಡಿ ಇದು. ಅಂತ ಕಮೆಂಟ್ ಮಾಡಿ. ನಿಮಗೆ ಯಾವುದಾದ್ರೂ ಡ್ರೆಸ್ಸಸ್ ಬೇಕಿದ್ರೆ ನಾನು ಕ್ಯಾಪ್ಷನಲ್ಲಿ ಲಿಂಕ್ಸ್ನ ಹಾಕಿರ್ತೀನಿ, ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಈ ಸ್ಕರ್ಟಿನ ನಾನು ಇನ್ನೊಂದು 3 ಸ್ಟೈಲ್ಸ್ ಹೇಳಿದ್ದೆ. ಈಗ ನಾವು ಒನ್ ಸ್ಟೈಲ್ ಆಯಿತು. ಒಂದು ಸ್ಟೈಲಲ್ಲಿ ನಿಮಗೆ ಇನ್ನೂ 3 ಡಿಫ್ರೆಂಟ್ ತೋರಿಸಿದ್ದೀನಿ ನಾನು. ಸೊ ಈಗ ನಾವು ನೆಕ್ಸ್ಟ್ ಸೆಕೆಂಡ್ ಸ್ಟೈಲ್ನ ತುಂಬ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಅದನ್ನು ಹೋಗಿ ಚೆಕ್ ಮಾಡಿ. ಬಾಯ್.